ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ರೀಸೆಂಟ್ ಟ್ರೆಂಡ್ ಅಲ್ಲಿ ಬಂದಿರುವಂತ ಒಂದು ಟಾಪಿಕ್ ಅನ್ನ ಚರ್ಚೆ ಮಾಡುವಂತ ಪ್ರಯತ್ನ ಮಾಡೋಣ. ಸೊ ವೆಲ್ಕಮ್ ಟು ಪ್ರಜ್ಞಾನ ಇಂಡಿಯಾ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ, ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಟಾಪಿಕ್ ಅನ್ನ ಚರ್ಚೆ ಮಾಡುವಂತ ಪ್ರಯತ್ನ ಮಾಡೋಣ. ಸೊ ಇನ್ ದ ರೀಸೆಂಟ್ ಕಂಟೆಕ್ಸ್ಟ್ ಇಟ್ ವಾಸ್ ಹ್ಯಾವಿಂಗ್ ದ ಕಾನ್ಸೆಪ್ಟ್ ಕಾಲ್ಡ್ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್. ಎಸ್ಪೆಷಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ನಿರಂತರವಾಗಿ ಈ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳನ್ನು ಜಾರಿಗೆ ತರ್ತಾ ಇದೆ, ಆದ್ರೆ ಅದು ವಿಫಲಗೊಳ್ತಾ ಇದೆ ಪೋಸ್ಟ್ ಆಫ್ಟರ್ ದಿಸ್ 2024 ಎಲೆಕ್ಷನ್ಸ್. ಅದಕ್ಕೆ ಅತಿ ಮುಖ್ಯವಾದ ಕಾರಣ ಏನು ಅನ್ನುವಂಥದ್ದನ್ನು ನೋಡೋಣ ಇಲ್ಲಿ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ವಾಸ್ ದ ಸೆಂಟ್ರಲ್ ಗವರ್ಮೆಂಟ್ ಡಸಂಟ್ ಹ್ಯಾವ್ ದ ಮೆಜಾರಿಟಿ ಆನ್ ದ ಫ್ಲೋರ್ ಆಫ್ ದಿ ಹೌಸ್. ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ತನ್ನ ಬಹುಮತ ಇಲ್ಲದೆ ಇರುವ ಕಾರಣಕ್ಕಾಗಿ, ಅಂದ್ರೆ ಸಮ್ಮಿಶ್ರ ಸರ್ಕಾರ ಇರುವ ಕಾರಣಕ್ಕಾಗಿ ಅವರಿಗೆ ಆ ಬಲ ಸಿಗದೆ ಇರುವ ಅತಿ ಮುಖ್ಯವಾದ ಕಾರಣದಿಂದನೇ ಎಲ್ಲಾ ರೀತಿಯಾದ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳು ಇತ್ತೀಚೆಗೆ ವಿಫಲಗೊಳ್ಳುತ್ತಿದ್ದಾವೆ. ಸೊ ಎಸ್ಪೆಷಲಿ ಇನ್ ದ ರೀಸೆಂಟ್ ಟರ್ಮ್ಸ್ ಅಲ್ಲಿ ಬಂದಾಗ ವಾಟ್ ಎಕ್ಸಾಕ್ಟ್ಲಿ ವಿ ನೀಡ್ ಟು ಡಿಸ್ಕಸ್ ಇನ್ ದಿಸ್ ಟಾಪಿಕ್ ಅಂತ ಬಂದ್ರೆ, ದ ಫಸ್ಟ್ ಒನ್ ಇಸ್ ದ ರೀಸೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್. ಸೊ ಅಗೇನ್ ಇಲ್ಲಿ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್, ಬಿಲ್ಸ್ ಆರ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ಆಕ್ಟ್ಸ್. ಇವು ಯಾವ ಸಹ ಕಾಯ್ದೆಯಾಗಿ ಜಾರಿಗೆ ಬಂದಿಲ್ಲ, ಕೇವಲ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳನ್ನ ಪ್ರಸ್ತಾಪ ಮಾಡಿತ್ತು, ಆದ್ರೆ ಅವುಗಳು ಜಾರಿಗೆ ಬಂದಿಲ್ಲ. ಸೊ ದೀಸ್ ಆರ್ ಕಂಪ್ಲೀಟ್ಲಿ ಫೇಲ್ಡ್. ಸೊ ಹಾಗಾಗಿ ಅದನ್ನ ಬಿಲ್ಸ್ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್, ವಾಟ್ ಆರ್ ದ ಪ್ರಾವಿಷನ್ಸ್ ಆಫ್ ದೋಸ್ ಬಿಲ್ಸ್? ಆ ಅಂಶಗಳು ಏನನ್ನ ಹೇಳ್ತಾ ಇತ್ತು? ಅಂಡ್ ನೆಕ್ಸ್ಟ್ ವಿ ನೀಡ್ ಟು ಡಿಸ್ಕಸ್ ದ ಫೀಚರ್ಸ್ ಆಫ್ ದ ಅಮೆಂಡ್ಮೆಂಟ್ಸ್. ಸೊ ಸಾಂವಿಧಾನಿಕ ತಿದ್ದುಪಡಿಗಳು ಆಗಿರುವ ಕಾರಣಕ್ಕಾಗಿನೇ ಸೊ ತಿದ್ದುಪಡಿಯ ವೈಶಿಷ್ಟ್ಯತೆಗಳನ್ನ ಚರ್ಚೆ ಮಾಡೋಣ. ನಂತರದಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ ವಾಸ್ ದಟ್ ಇಸ್ ಪ್ರೊಸೀಜರ್ ಇನ್ ದ ಅಮೆಂಡ್ಮೆಂಟ್ಸ್. ಸೊ ಎಲ್ಲ ಅಂಶಗಳನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡುವಂತ ಪ್ರಯತ್ನ ಮಾಡೋಣ. ಹೆಚ್ಚಾಗಿ ಚರ್ಚೆ ಮಾಡುವುದಕ್ಕಿಂತ ಹೆಚ್ಚಾಗಿ ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ. ಹೌ ಎಕ್ಸಾಕ್ಟ್ಲಿ ದ ಕ್ವಶನ್ಸ್ ವಿಲ್ ಬಿ ಫ್ರೇಮ್ಡ್ ವಿತ್ ರೆಸ್ಪೆಕ್ಟ್ ಟು ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂಡ್ ಹೌ ಯು ನೀಡ್ ಟು ಅನಲೈಸ್ ದ ಕ್ವಶನ್ಸ್. ಆ ಅನಾಲಿಸಿಸ್ ಮಾಡಬೇಕು ಅಂತಂದ್ರೆ ದ ಮಲ್ಟಿಪಲ್ ಸ್ಟೇಟ್ಮೆಂಟ್ ಕ್ವಶನ್ಸ್ ಅನ್ನ ನೋಡ್ತಿರ್ತೀವಿ. ಆಸ್ ಆಫ್ ದ ಪ್ರೆಸೆಂಟ್ ಟ್ರೆಂಡ್ ಯೂಶುವಲಿ ಇಟ್ ಫೋಕಸಸ್ ಆನ್ ದ ಮಲ್ಟಿಪಲ್ ಸ್ಟೇಟ್ಮೆಂಟ್ ಕ್ವಶನ್ಸ್. ಎಸ್ಪೆಷಲಿ ಅದರಲ್ಲಿನೂ ಮತ್ತೆ ಡಿಫಿಕಲ್ಟಿ ಲೆವೆಲ್ ಅನ್ನು ಇನ್ಕ್ರೀಸ್ ಮಾಡ್ಲಿಕ್ಕೆ ಆ ಪೇರಿಂಗ್ ಸಿಸ್ಟಮ್ ಕ್ವಶನ್ಸ್ ಅನ್ನ ಕೇಳ್ತಿರ್ತಾರೆ. ಹಾಗಾಗಿ ಆ ಸಾಂವಿಧಾನಿಕ ತಿದ್ದುಪಡಿ ಪ್ರಕ್ರಿಯೆ ಯಾವ ರೀತಿ ಅಸ್ತಿತ್ವಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ಸಹ ಇಲ್ಲಿ ತಿಳಿದುಕೊಳ್ಳೋಣ. ಸೊ ಸ್ಟ್ರೇಟ್ ಫಾರ್ವರ್ಡ್ ಕಮಿಂಗ್ ಟು ದ ಕಾನ್ಸೆಪ್ಟ್ಸ್. So recent bills, especially since from 2024 onwards, the constitutional amendment bills were completely collapsed. Especially the 129th Constitutional Amendment Bill, 130th Constitutional Amendment Bill, and 131st Constitutional Amendment Bill. ಇವೆಲ್ಲವೂ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳು. ಅಗೇನ್ ನೋಡಿ, ಕ್ವಶನ್ಸ್ ಅನ್ನ ಕೇಳುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ ಸ್ನೇಹಿತರೆ. ಸೊ ಬಿ ಕೇರ್ಫುಲ್. ಸೊ 129ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯು ಒನ್ ನೇಷನ್ ಒನ್ ಎಲೆಕ್ಷನ್ ಸಿಸ್ಟಮ್ ಬಗ್ಗೆ ಹೇಳಿತ್ತು. ಆ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಅಂತ ಕರಿತೀವಲ್ವಾ ನಾವು, ಏಕ ಹಂತದ ಚುನಾವಣೆಗಳು ಅಂತ ಕರಿತೀವಿ. ಸೊ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಏಕ ಹಂತದಲ್ಲಿ ಚುನಾವಣೆ ಮಾಡಬೇಕು ಅನ್ನುವಂತ ಪ್ರಕ್ರಿಯೆ. ಸೊ ಇದು ಆಲ್ರೆಡಿ 1952ರಿಂದ 1967ರವರೆಗೆ ರಚನೆ ಆಗಿರುತ್ತೆ. ಬಟ್ ಅದರ ನಂತರದಲ್ಲಿ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಹೆಚ್ಚಾದ ಕಾರಣದಿಂದ ವೇರ್ ಎಟ್ ದ ಸ್ಟೇಟ್ ಲೆವೆಲ್ ದ ರೀಜನಲ್ ಪಾರ್ಟೀಸ್ ಹ್ಯಾವ್ ಬೀನ್ ಎಕ್ಸಿಸ್ಟೆಡ್. They came to power at the state level. So that was the reason why the simultaneous elections has been completely abolished in the 1967 onwards. But as of the 1952, 1957, 62 and 67 elections were held on the basis of simultaneous itself. So ಇಲ್ಲಿ ಒಂದು ದೇಶ ಒಂದು ಚುನಾವಣೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಚುನಾವಣೆಗಳು MP and MLA elections has to be conducted simultaneously ಅಂತ ಹೇಳ್ತಾ ಇದೆ. ಅಂಡ್ ಅದರ ನಂತರದಲ್ಲಿ ಕೇಂದ್ರ ಮತ್ತು ರಾಜ್ಯ, ಕೇಂದ್ರದಲ್ಲಿ ಲೋಕಸಭೆ, ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಗಳ ಆದ 100 ದಿನಗಳಲ್ಲಿ ಸ್ಥಳೀಯ ಸರ್ಕಾರದ ಚುನಾವಣೆಗಳು ಆಗ್ಬೇಕು ಅನ್ನುವಂಥದ್ದು ಅದು ಶಿಫಾರಸು ಮಾಡಿತ್ತು. ಇಟ್ ವಾಸ್ ಬಿನ್ ರೆಕಮೆಂಡೆಡ್ ಬೈ ಆ ಕೋವಿಂದ್ ಕಮಿಟಿ ಅಂತ ಕರಿತೀವಿ ಸಿನ್ಸ್ ಫ್ರಮ್ 2017 ಆನ್ವರ್ಡ್ಸ್. ಸೊ ಇಲ್ಲಿ ರಾಮನಾಥ್ ಕೋವಿಂದ್ ಕಮಿಟಿಯ ಶಿಫಾರಸಿಗನುಸಾರವಾಗಿ 2024ರಲ್ಲಿ 129ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಪ್ರಸ್ತಾಪ ಮಾಡುವಂತದ್ದನ್ನು ನೋಡಿದ್ವಿ. ಬಟ್ ಇಟ್ ವಾಸ್ ಅಗೇನ್ ಫೇಲ್ಡ್ ಡ್ಯೂ ಟು ದ ಕೋalition ಗವರ್ಮೆಂಟ್. ನಂತರದಲ್ಲಿ 130th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಇನ್ ದ ಇಯರ್ 2025, ಲಾಸ್ಟ್ ಇಯರ್ 2025ರಲ್ಲಿ ಇಟ್ ವಾಸ್ ಬೀನ್ ಫೋಕಸಿಂಗ್ ಆನ್ the automatic removal of ministers
which was also in the news, the automatic removal of ministers. ಮಂತ್ರಿಗಳನ್ನ ಸ್ವಾಭಾವಿಕವಾಗಿಯೇ ಪದವಿಯಿಂದ ಪದಚ್ಯುತಿಗೊಳಿಸುವಂತದ್ದು ಅಂತ ಹೇಳ್ತೇವೆ. ವಿತೌಟ್ ಹ್ಯಾವಿಂಗ್ ಅಗೇನ್ ಏನು ರಿಮೂವಲ್ ಪ್ರೊಸೀಜರ್, ಯಾವುದೇ ರೀತಿಯಾದ ನಿಗದಿತ ಪದಚ್ಯುತಿ ಪ್ರಕ್ರಿಯೆಗಳಿಲ್ಲದೆ ಅಥವಾ ಯಾವುದೇ ರೀತಿಯಲ್ಲಿ ರಿಸಿಗ್ನೇಷನ್ ನೀಡದೇನೆ, ಪದಚ್ಯುತಿ ಅಥವಾ ರಾಜೀನಾಮೆಯನ್ನ ನೀಡದೇನೆ ಯಾವುದೇ ಒಬ್ಬ ಮಿನಿಸ್ಟರ್ ಇನ್ಕ್ಲೂಡಿಂಗ್ PM ಪ್ರೈಮ್ ಮಿನಿಸ್ಟರ್ ಅಂಡ್ ದ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿ ಪ್ರಧಾನ ಮಂತ್ರಿ ಅವರನ್ನು ಒಳಗೊಂಡಂತೆ ಯಾವುದೇ ಮಂತ್ರಿ ನಿರಂತರವಾಗಿ 30 ದಿನಗಳವರೆಗೆ ಅರೆಸ್ಟ್ ಆರ್ ಡಿಟೆನ್ಷನ್ ಅಲ್ಲಿ ಇದ್ರು ಅಂತಂದ್ರೆ, ಇಫ್ ಅ ಪರ್ಸನ್ ವಾಸ್ ಕಂಪ್ಲೀಟ್ಲಿ ಆರ್ ಇಫ್ ಅ ಮಿನಿಸ್ಟರ್ ವಾಸ್ ಅಂಡರ್ ದಿ ಅರೆಸ್ಟ್ ಆರ್ ಡಿಟೆನ್ಷನ್ ಫಾರ್ ಎ ಪೀರಿಯಡ್ ಆಫ್ 30 consecutive days, then that minister has to be automatically removed from their portfolio ಅಂತ ಹೇಳ್ತಾ ಇದೆ. It was completely different from the members of the parliament. So members of the parliament ಅಂತ already ನೋಡ್ತೀವಿ ನಾವು. So for the members of parliament ಅಲ್ಲಿ it was a case ಅಲ್ವಾ, ಲಿಲ್ಲಿ ಥಾಮಸ್ ಕೇಸ್ in the year ಲಿಲ್ಲಿ ಥಾಮಸ್ ಕೇಸ್ ಅಂತ ನೋಡ್ತಿದ್ದ. It was a judgment given by the Supreme Court under the ಲಿಲ್ಲಿ ಥಾಮಸ್ ಕೇಸ್. ಏನದು 2 ಅಥವಾ 2ಕ್ಕಿಂತ ಹೆಚ್ಚಿನ ವರ್ಷಗಳ ಅವಧಿಗೆ ಜೈಲು ವಾಸವಾಗಿರುವಂತ ಯಾವುದೇ ಸದಸ್ಯ ಮುಂದುವರಿಲಿಕ್ಕೆ ಬರಲ್ಲ, ಮುಂದಿನ 6 ವರ್ಷಗಳ ಅವಧಿಗೆ ಅವರು ಮುಂದುವರಿಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಇದೆ. ಅಂಡರ್ ದ Supreme Court verdict under the Lily Thomas case, if a member of parliament or the legislative assembly, if they were imprisoned for more than 2 years, then those candidates can't contest the elections for the next 6 years. It was being changed under the Representation People Act of 1951 under the section 8(1)(d). ಆದ್ರೆ ಈಗ ಮಿನಿಸ್ಟರ್ಸ್ ಗೆ ಜಾರಿಗೆ ತರಬೇಕಾದ್ರೆ, ಯಾಕಂದ್ರೆ ಮಿನಿಸ್ಟರ್ಸ್ they were being appointed by the president at the state level by governor on the aid and advice of PM at the central level on the aid and advice of CM at the state level. ಸೊ ಇವರ ಸಲಹೆಗಳಿಗೆ ಅನುಸಾರವಾಗಿ ಅವರನ್ನು ಆಯ್ಕೆ ಮಾಡಿರುವ ಕಾರಣಕ್ಕಾಗಿ ಅವರ ಮೇಲೆ ಯಾವುದೇ ರೀತಿಯಲ್ಲಿ ಪ್ರಕ್ರಿಯೆಗಳು ಅನ್ವಯವಾಗುತ್ತಿರಲಿಲ್ಲ. ಆದ್ರೆ ಈ ತಿದ್ದುಪಡಿ ಮಸೂದೆ ಏನ್ ಹೇಳ್ತಾ ಇದೆ, ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ಮಂತ್ರಿ, ಇಲ್ಲಿ ನೋಡಿ ಅಗೇನ್ ಮಿನಿಸ್ಟರ್ಸ್ ಅಂತ ಹೇಳ್ತಾ, ಇಟ್ ಡಸಂಟ್ ಇನ್ಕ್ಲೂಡ್ ದ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಆರ್ ದ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. It always focuses on the ministers, whether it is at the central level or at the state level, including prime minister and the chief minister. If any minister who has been arrested or detention for a period of 30 consecutive days, then they will be automatically removed from their office ante ಹೇಳ್ತಾ ಇದೆ. So this was a provision under 130th constitutional amendment bill, but this was also again failed. So be careful aspirants. All the 3 constitutional amendment bills were completely failed in the ಲೋಕಸಭಾ ಡ್ಯೂ ಟು ದ ಲ್ಯಾಕ್ ಆಫ್ ಮೆಜಾರಿಟಿ. ಲೋಕಸಭೆಯಲ್ಲಿ ಬಹುಮತ ಇಲ್ಲದೆ ಇರುವ ಕಾರಣಕ್ಕಾಗಿ ಅವು ವಿಫಲಗೊಳ್ತವೆ. ಅಂಡ್ ಫೈನಲಿ ದ ರೀಸೆಂಟ್ ಒನ್ 2026 ಅಲ್ಲಿ ಸರ್ಕಾರ ಜಾರಿಗೆ ತರುವಂತ ಪ್ರಯತ್ನ ಮಾಡಿದ್ದು 131ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆ. ಅಂಡರ್ ದಿಸ್ 131st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್, ಇಟ್ ವಾಸ್ ಫೋಕಸಿಂಗ್ ಆನ್ ಏನು, ದ ರೀಡಿಸ್ಟ್ರಿಬ್ಯೂಷನ್ ಆಫ್ ಲೋಕಸಭಾ ಸೀಟ್ಸ್, the redistribution of Lok Sabha seats on the basis of census 2011, and this includes also the reservation for women, a reservation up to 1/3 at the central level, that is MPs, and at the state level, that is MLAs. ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳಲ್ಲಿ ಮಹಿಳೆಯರಿಗೆ 1/3 ಸ್ಥಾನವನ್ನು ಮೀಸಲಾಗಿ ಇಡಬೇಕು ಅಂತ ಹೇಳ್ತಾ ಇದೆ. ಅಂಡ್ ರೀಡಿಸ್ಟ್ರಿಬ್ಯೂಷನ್ ಆಫ್ ಸೀಟ್ಸ್ ಅಂತ ಹೇಳ್ತಾ ಇದೆ, ರೀಡಿಸ್ಟ್ರಿಬ್ಯೂಷನ್ ಆಫ್ ಲೋಕಸಭಾ ಸೀಟ್ಸ್ ಆನ್ ದ ಬೇಸಿಸ್ ಆಫ್ 2011 ಸೆನ್ಸಸ್ ಅಂತ ಹೇಳ್ತಾ ಇದೆ. ಬಟ್ ಇಟ್ ವಾಸ್ ಆಲ್ರೆಡಿ ಬೀನ್ ಅಲ್ವಾ, ಇಲ್ಲೇ ಬಹಳಷ್ಟು ಜನ ಅಭ್ಯರ್ಥಿಗಳು ಕನ್ಫ್ಯೂಸ್ ಆಗಿರ್ತೀರಿ. ಬಿ ಕೇರ್ಫುಲ್, ಇಟ್ ವಾಸ್ ಆಲ್ರೆಡಿ ಹ್ಯಾವಿಂಗ್ ದ 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, 106ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯನ್ನ ಭಾರತ ಸರ್ಕಾರ 2023ರಲ್ಲಿ ಜಾರಿಗೆ ತಂದಿದೆ. Which is nothing but again the reservations for women under the parliament as well as at the state legislative assembly, but that will be since from 2029 ಅಂತ ಹೇಳ್ತಾ ಇದೆ. 2029ರ ನಂತರದಲ್ಲಿ ಆಗುವಂತ ಚುನಾವಣೆಗಳಿಗೆ ಇದು ಅನ್ವಯವಾಗುತ್ತದೆ. ಸೊ ಅದು ಆಲ್ರೆಡಿ ಜಾರಿಗೆ ಬಂದಿದೆ. ಬಟ್ ಇಲ್ಲಿ ಹೇಳ್ತಿರುವಂತದ್ದು the women reservation of 1/3 has to be allocated on the basis of 2011 census. ಅಂದ್ರೆ the ಲೋಕಸಭಾ seats it will be increased to around 800+ seats at the ಲೋಕಸಭಾ, ಕರೆಕ್ಟಾ? ಅಂಡ್ ರಾಜ್ಯದಿಂದ ರಾಜ್ಯಕ್ಕೆ ಅದೇನಾಗುತ್ತೆ, ಅಗೇನ್ ಸೀಟ್ಸ್ ಗಳು ವ್ಯತ್ಯಾಸವಾಗುತ್ತೆ. ಅದರಲ್ಲಿ 1/3 ರಿಸರ್ವೇಶನ್ ಕೊಡಿ ಅಂತ ಹೇಳ್ತಾ ಇದೆ. ಆದ್ರೆ ಇದು ಸಹ ವಿಫಲವಾಗಿದೆ. 131ನೇ ಸಾಂವಿಧಾನಿಕ ತಿದ್ದುಪಡಿಯೂ ಸಹ
ತಿದ್ದುಪಡಿ ಮಸೂದೆಯು ವಿಫಲಗೊಂಡಿದೆ. ಅಗೈನ್ ದ ಲ್ಯಾಕ್ ಆಫ್ ಮೆಜಾರಿಟಿ ಎಟ್ ದ ಸೆಂಟ್ರಲ್ ಲೆವೆಲ್. ಕೇವಲ ಬಹುಮತ ಇಲ್ಲದೆ ಇರುವುದಷ್ಟೇ ಇದಕ್ಕೆ ಕಾರಣವಾಗಲ್ಲ. ರಾದರ್ ದೆನ್ ಏನಾಗತ್ತೆ ಇಲ್ಲಿ ಸೆನ್ಸಸ್, ಈಗ ಸೆನ್ಸಸ್ ಅಂತ ಬರುವಂತದ್ದು ನಮ್ಗೆ ಆಸ್ ಆಫ್ ನೌ ದ ಸೆನ್ಸಸ್ 2026-27 ಈಗ ಜಾರಿಗೆ ಬರುತ್ತೆ. ಇನ್ ದ ಫರ್ದರ್ 1 year ಒಳಗಡೆ ವಿಲ್ ಗೆಟ್ ದ ಸೆನ್ಸಸ್ ರಿಪೋರ್ಟ್ ಆಫ್ 2026-27. ಹಾಗಿದ್ದಾಗ ಜನಗಣತಿ 2026-27 ಅನುಸಾರವಾಗಿ ಏನಾದ್ರು ನಾವು ಮತಕ್ಷೇತ್ರಗಳ ವಿಂಗಡಣೆ ಮಾಡಬೇಕಾದಾಗ ಅಲ್ಲಿ ಸೀಟ್ಗಳು ಇನ್ನೂ ಹೆಚ್ಚಾಗತ್ತಲ್ವಾ. ಈಗ ಅದನ್ನ ಬಿಟ್ಟು ಮತ್ತೆ ನಾವು ಪುನಃ ಓಲ್ಡ್ ಮೆಥಡ್ ಅನ್ನು ಯೂಸ್ ಮಾಡ್ತಾ ಇದೀವಿ. ಇಲ್ಲಿ ಹೇಳ್ತಿರುವಂತದ್ದು ಇಟ್ ವಾಸ್ ಓಲ್ಡ್ ಡೇಟಾಸ್ ಅಲ್ವಾ. 2011 ಸೆನ್ಸಸ್ ಅನ್ನುವಂಥದ್ದು 2011 ಜನಗಣತಿಗೆ ಅನುಸಾರವಾಗಿ ಕೊಡುವಂತದ್ದು, ಅದಕ್ಕೆ ಅದು ಓಲ್ಡ್ ಡೇಟಾ ಆಗುತ್ತೆ. ಸೊ ಫ್ರೆಶ್ ಡೇಟಾ ಬರುವಂತದ್ದು ನಮಗೆ 2026-27 ಅಂಡ್ ರೀಡಿಸ್ಟ್ರಿಬ್ಯೂಷನ್ ಆಫ್ ಸೀಟ್ಸ್ ವಿತ್ ರೆಸ್ಪೆಕ್ಟ್ ಟು ಲೋಕಸಭಾ ಅಂಡ್ ಆಸ್ ವೆಲ್ ಆಸ್ ದ ರಿಸರ್ವೇಶನ್ ಫಾರ್ ವುಮೆನ್ಸ್, 1/3 ರಿಸರ್ವೇಶನ್ ಫಾರ್ ವುಮೆನ್ಸ್ ಅಟ್ ಸೆಂಟ್ರಲ್ ಅಂಡ್ ಸ್ಟೇಟ್ ಲೆವೆಲ್ ಅಂದಾಗ ಲೆಟ್ ದ ಗವರ್ಮೆಂಟ್ ಕಮ್ ಔಟ್ ವಿತ್ ದಿಸ್ ಸೆನ್ಸಸ್ ಅಂತ ಹೇಳ್ತಾ ಇದೆ. ಆಸ್ ಆಫ್ ನೌ ದಿಸ್ ಡಿಲಿಮಿಟೇಷನ್ ಇಟ್ ಸೆಲ್ಫ್ ಇಸ್ ನಾಟ್ ಡಿಸ್ಕಸ್ಡ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಅಲ್ವಾ. ಈಗ ಇವುಗಳೇ ಚರ್ಚೆ ಆಗದೇ ಇದ್ದಾಗ, ಜನಗಣತಿ ಚರ್ಚೆ ಆಗಿಲ್ಲ, ಆಮೇಲೆ ಡಿಲಿಮಿಟೇಷನ್ ಆಯೋಗ ಚರ್ಚೆ ಆಗಿಲ್ಲ ಸಂಸತ್ತಿನಲ್ಲಿ ಅಂದಾಗ ಈಗ ಮಸೂದೆಯನ್ನು ಜಾರಿಗೆ ತರುವಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ವಾದ, ಮೀನ್ಸ್ ವಿರೋಧ ಪಕ್ಷದ ವಾದ ಅಂತ ನೋಡ್ತೇವೆ. ಆಸ್ ದ ಸೆನ್ಸಸ್ ಅಂಡ್ ಡಿಲಿಮಿಟೇಷನ್ ಕಮಿಷನ್ ವಾಸ್ ನಾಟ್ ಬೀನ್ ಡಿಸ್ಕಸ್ಡ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಟಿಲ್ ಡೇಟ್. ಸೊ ದಟ್ ವಾಸ್ ದ ರೀಸನ್ ವೈ again the 131st constitutional amendment bill is also been abolished. So these are the recent bills and the provisions ಏನು ಅನ್ನುವಂಥದ್ದನ್ನ ಡಿಸ್ಕಸ್ ಮಾಡಿದೆ. ಹಾಗಿದ್ದಾಗ as of already we have been discussing with respect to the constitutional amendments, so ಅದರ ಫೀಚರ್ಸ್ ಮತ್ತೆ ಪ್ರೊಸೀಜರ್ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. So usually the aspirants need to focus on these areas. ತಿದ್ದುಪಡಿ ಮಸೂದೆಗಳು ರೀಸೆಂಟ್ ಪ್ರಚಲಿತ ಘಟನೆಯಲ್ಲಿ ಇದಾವೆ ಅಂತಂದಾಗ ಆ ಮಸೂದೆಗಳ ಮೇಲೆ ಕೇಳಬಹುದು, ಇಲ್ಲದೆ ಇದ್ರೂ ನಡೆಯುತ್ತೆ. ಬಟ್ ಅದರ ಬೇಸ್ ಆಗಿರುವಂತದ್ದು ಯಾವುದು? ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಆಫ್ ದ ಅಮೆಂಡ್ಮೆಂಟ್. ಸೊ ಹಾಗಿದ್ದಾಗ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಏನ್ ಹೇಳುತ್ತೆ, ಫಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ದೋಸ್ ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಫಸ್ಟ್ ನೋಡುವಂತದ್ದು ಇಲ್ಲಿ ಅಗೇನ್ ದೇರ್ ವಾಸ್ ಅ ಕಾನ್ಸೆಪ್ಟ್. ಸೊ ಫಸ್ಟ್ ಆಫ್ ಆಲ್ ಅಮೆಂಡ್ಮೆಂಟ್ ಅನ್ನುವಂಥದ್ದೇನೋ, ದೀಸ್ ಆರ್ ದ ಚೇಂಜಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅಂತ ನೋಡ್ತೀವಿ. The changes in the constitution itself are known as the amendments. ಸಂವಿಧಾನದಲ್ಲಿ ಬದಲಾವಣೆ ಆಗುವಂತ ಅಂಶಗಳನ್ನೇ ತಿದ್ದುಪಡಿಗಳು ಅಂತ ಕರಿತೀವಿ. And which were being mentioned under the part 20 of the constitution. ಸಂವಿಧಾನದ ಭಾಗ 20ರಲ್ಲಿ under the article number 368, 20ನೇ ಭಾಗ 368ನೇ ವಿಧಿಯಲ್ಲಿ ಸಾಂವಿಧಾನಿಕ ತಿದ್ದುಪಡಿಗಳ ಬಗ್ಗೆ ಮಾಹಿತಿ ಇರುವಂತದ್ದನ್ನ ನೋಡ್ತೀವಿ. ಅಂಡ್ ದೀಸ್ ಆರ್ ಬೀನ್ ಬಾರೋಡ್ ಫ್ರಮ್. ಸೊ ಇವುಗಳನ್ನ ಎರವಲು ಮಾಡಿಕೊಂಡಿದ್ದು ನಾವು ಫ್ರಮ್ ಸೌತ್ ಆಫ್ರಿಕಾ ದೇಶದಿಂದ ಸಾಂವಿಧಾನಿಕ ತಿದ್ದುಪಡಿಗಳನ್ನ ಎರವಲು ಮಾಡಿಕೊಳ್ಳುವಂತದ್ದನ್ನ ನೋಡ್ತೀವಿ. ಅಂಡ್ ಅಗೇನ್ ಈಗ ಬದಲಾವಣೆಯನ್ನು ಮಾಡುವಂತ ಅಧಿಕಾರಗಳು, ಸೊ ಸಂವಿಧಾನದಲ್ಲಿ ಯಾವುದೇ ಪ್ರಾಧಾನ್ಯತೆಗಳನ್ನು ಸೇರಿಸುವ ಅಥವಾ ಅದನ್ನ ರದ್ದುಗೊಳಿಸುವಂತ ಅಧಿಕಾರಗಳು ಕೇವಲ ಹೊಂದಿದ್ದು ಪಾರ್ಲಿಮೆಂಟ್ ಮಾತ್ರ. ಎಕ್ಸೆಪ್ಟ್ ದ ಪಾರ್ಲಿಮೆಂಟ್, ದ ಸ್ಟೇಟ್ಸ್ ಡಸಂಟ್ ಹ್ಯಾವ್ ದ ಅಥಾರಿಟಿ ಟು ಚೇಂಜ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಸಾಂವಿಧಾನಿಕ ತಿದ್ದುಪಡಿಗಳನ್ನ ಪ್ರಸ್ತಾಪ ಮಾಡಿ ಕಾರ್ಯರೂಪಕ್ಕೆ ತರುವಂತ ಅಧಿಕಾರವನ್ನು ಹೊಂದಿದ್ದು ಕೇವಲ ಸಂಸತ್ತು ಮಾತ್ರ. Even though Article 368, it was being categorized into 3 types. There are 3 types of the majorities under the amendments, that is simple majority, special majority, ಸರಳ ಬಹುಮತ, ವಿಶೇಷ ಬಹುಮತ ಮತ್ತು ವಿಶೇಷ ಬಹುಮತದೊಂದಿಗೆ ರಾಜ್ಯಗಳ ಅನುಮೋದನೆ ಅಂತ ನೋಡ್ತೀವಿ. ಸೊ ಮೋರ್ ದೆನ್ 50% ಆಫ್ ಸ್ಟೇಟ್ಸ್ ಅಪ್ರೂವಲ್ ಅಂತ ಹೇಳ್ತಾ ಇದೆ. ಆದ್ರೆ ಇದರಲ್ಲಿ the provisions from the simple majority or the type of amendment, these are only the types of amendment anta ನೋಡ್ತೀವಿ, but these are not called as amendment. So be careful aspirant. This is a type of amendment but not called as amendment. These are a type of the amendment but those are not been called as amendment. So ಅದರಲ್ಲಿನೂ 3 ವಿಧಗಳಲ್ಲಿ ಸರಳ ಬಹುಮತದಿಂದ ಬದಲಾವಣೆ ಆಗಿರುವಂತ ಕಾನೂನುಗಳನ್ನ ತಿದ್ದುಪಡಿಯ ವಿಧ ಎಂದು ಕರೆಯಲಾಗುತ್ತದೆ, ಆದರೆ ಅವುಗಳು ತಿದ್ದುಪಡಿ ಅಲ್ಲ.
ಕ್ಲಿಯರ್ ಇದೆನಾ? ಸೊ ಹಾಗಿದ್ರೆ ಅವೇನಾಗುತ್ತೆ, ದೋಸ್ ಆರ್ ಓನ್ಲಿ ದ ಆರ್ಡಿನರಿ ಲಾಸ್ ಅಂತ ನೋಡ್ತೀವಿ. ದೋಸ್ ಆರ್ ಓನ್ಲಿ ದ ಲಾಸ್. ಅವುಗಳನ್ನ ಸಾಮಾನ್ಯ ಕಾನೂನುಗಳು ಎಂದು ಕರೆಯಲಾಗುತ್ತದೆ. ಸೊ ಹಾಗಿದ್ದಾಗ ಸಾಂವಿಧಾನಿಕ ತಿದ್ದುಪಡಿಗಳು ಯಾವುದು ಅಂತಂದ್ರೆ, ಇಲ್ಲಿ ವಿಶೇಷ ಬಹುಮತದಿಂದ ಜಾರಿಗೆ ಬಂದಿರುವಂತದ್ದು ಮತ್ತು ವಿಶೇಷ ಬಹುಮತದೊಂದಿಗೆ ರಾಜ್ಯಗಳ ಅನುಮೋದನೆಯಿಂದ ಜಾರಿಗೆ ಬಂದಿರುವಂತ ಅಂಶಗಳನ್ನ ತಿದ್ದುಪಡಿಗಳು ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್, ಸೊ ವೈ ಅಗೇನ್ ದ ಅಮೆಂಡ್ಮೆಂಟ್ಸ್ ಆರ್ ಸಿಗ್ನಿಫಿಕೆಂಟ್ ಅಂತ ಬಂದಾಗ, ಸೊ ಆಲ್ವೇಸ್ ದ ಸೊಸೈಟಿ ಚೇಂಜಸ್ ಅಲ್ವಾ, ದ ಸೊಸೈಟಿ ಆಲ್ವೇಸ್ ಚೇಂಜಸ್ ಅಂದಾಗ, ಸೊ ಅಕಾರ್ಡಿಂಗ್ ಟು ದ ಸೊಸೈಟಿ ಅಲ್ಟಿಮೇಟ್ಲಿ ದ societal nature has to be changed. The nature of the society has to change ಅಲ್ವಾ. ಸಮಾಜ ಬದಲಾವಣೆ ಆಗ್ತಾ ಇದೆ ಅಂತಂದಾಗ ಆ ಸಮಾಜದ ಸ್ವರೂಪನೂ ಸಹ ಏನಾಗ್ಬೇಕು, ಇಲ್ಲಿ ಲಕ್ಷಣಗಳು ಸಹ ಏನಾಗ್ಬೇಕು, ಬದಲಾವಣೆ ಆಗ್ಬೇಕು. ಸೊ ಹಾಗಾಗಿ ಆ ಬದಲಾವಣೆಗಳನ್ನ ಜಾರಿಗೆ ತರುವ ಉದ್ದೇಶದಿಂದ ಸಂವಿಧಾನದಲ್ಲಿ ಬದಲಾವಣೆ ತರುವಂತ ಅಂಶವನ್ನ ಜಾರಿಗೆ ತರಲಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ಪಾಯಿಂಟ್ ಅನ್ನ ನೋಡ್ತೀವಿ ನಾವು, ಏನಂದ್ರೆ ಅಮೆಂಡ್ಮೆಂಟ್ಸ್ ಆರ್ ದ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಸ್ಟ್ಯಾಟಿಕ್ ಅಂತ ಕರೀತೀವಿ. The constitution part is not static, rather than it is a dynamic ಅಂತ ನೋಡ್ತೀವಿ. Rather than it is a living agent ಅಂತಾನು ಕರೀತೀವಿ. ಸಂವಿಧಾನ ಎನ್ನುವಂಥದ್ದು ಒಂದು ಸ್ಥಿರಾತ್ಮಕ ಭಾಗವಲ್ಲ, ಬದಲಾಗಿ ಅದು ನಿರಂತರವಾಗಿ ಬದಲಾವಣೆ ಆಗುತ್ತಿರುವಂತ ಒಂದು ಜೀವ ಅಂತೇಳಿ ಕರೀತಾರೆ. ಅಂಡ್ ಇದನ್ನೇ ಹೇಳಿದ್ ಯಾರು ಅಂತ ಕ್ವಶನ್ ಕೇಳಿರ್ತಾರೆ. ಸೊ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್. And this statement was given by Jawaharlal Nehru. So Jawaharlal Nehru ಅವರು ಈ ವ್ಯಾಖ್ಯಾನವನ್ನು ಕೊಡುವಂತದ್ದನ್ನು ನೋಡ್ತೀವಿ. ಸಂವಿಧಾನ ಎನ್ನುವಂಥದ್ದು ಏನು ಸ್ಥಿರಾತ್ಮಕ ಭಾಗವಲ್ಲ, ಬದಲಾಗಿ ನಿರಂತರವಾಗಿ ಬದಲಾವಣೆಗೊಳ್ಳುತ್ತಿರುವಂತ ಒಂದು ಜೀವ ಅಂತೇಳಿ ಹೇಳ್ತಾರೆ. ಕ್ಲಿಯರ್ ಇದೆನಾ ಇದು? ಸೊ ಬಿ ಕೇರ್ಫುಲ್. ನೆಕ್ಸ್ಟ್, ಸೊ ದೀಸ್ ಆರ್ ದ ಫೀಚರ್ಸ್ ಅಂತ ನೋಡ್ತೀವಿ ನಾವು. ಅಂಡ್ ಅಮೆಂಡ್ಮೆಂಟ್ಸ್ ಅಲ್ಲಿನೇ ಅಗೇನ್ ಒನ್ ಆಫ್ ದ ಮೇಜರ್ ಫೀಚರ್ ಅನ್ನು ನೋಡ್ತೀವಿ. ದಿಸ್ ಇಸ್ ದೋಸ್ ಪ್ರಾವಿಷನ್ಸ್ ವಿಚ್ ಆರ್ ಅಗೇನ್ ಯಾವುದು amended or changes that were made by the simple majority and the special majority are known as. ಸರಳ ಬಹುಮತ ಮತ್ತು ವಿಶೇಷ ಬಹುಮತದಿಂದ ಬದಲಾವಣೆಗೊಳ್ಳುತ್ತಿರುವಂತದ್ದು. ಅಂಡ್ ಇದರಲ್ಲಿ ಅಧಿಕಾರ ಹೊಂದಿದ್ದು ಕೇವಲ ಪಾರ್ಲಿಮೆಂಟ್ ಮಾತ್ರ, ಸಂಸತ್ತಿನ ಮಾತ್ರ ಅಧಿಕಾರ ಹೊಂದಿರುವ ಕಾರಣಕ್ಕಾಗಿ ದೀಸ್ ಆರ್ ಯೂನಿಟರಿ ಫೀಚರ್ ಅಂತ ನೋಡ್ತೇವೆ. ಅಂಡ್ ದಿಸ್ ಇಟ್ ಸೆಲ್ಫ್ ಇಸ್ ನೌನ್ ಆಸ್ a flexible constitution ಅಂತ ಕರೀತೀವಿ. The flexible constitution itself is a unitary feature of the constitution. ಸೊ ಏಕಾತ್ಮಕ ಲಕ್ಷಣಗಳನ್ನು ಹೊಂದಿದೆ. ಅಂಡ್ ನೆಕ್ಸ್ಟ್ ಏನಾಗ್ತಾ ಇದೆ ಇಲ್ಲಿ, ವಿತ್ ದ ಸ್ಟೇಟ್ಸ್ ಅಪ್ರೂವಲ್ ಅಂತ ಬಂದಾಗ, ಸ್ಪೆಷಲ್ ಮೆಜಾರಿಟಿ ವಿತ್ ದ ಸ್ಟೇಟ್ಸ್ ಅಪ್ರೂವಲ್ ಅಂತ ಬಂದಾಗ ಇಲ್ಲಿ ಕೇಂದ್ರ ಮತ್ತು ರಾಜ್ಯದ ಅನುಮೋದನೆ ಎರಡೂ ಅವಶ್ಯಕತೆ ಇರುತ್ತೆ. ಹಾಗಾಗಿ ಇದನ್ನ ಫೆಡರಲ್ ಫೀಚರ್ಸ್ ಅಂತ ಕರಿತೀವಿ. ದೀಸ್ ಆರ್ ನೌನ್ ಆಸ್ ಅ ಫೆಡರಲ್ ಫೀಚರ್. ಅಂಡ್ ಇದನ್ನೇ ನಾವು ದ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆಯಲಾಗುತ್ತೆ. ಸೊ ಇಲ್ಲಿ ಸರಳ ಸಂವಿಧಾನ ಅನ್ನುವಂಥದ್ದು ಏಕಾತ್ಮಕ ಲಕ್ಷಣವಾಗುತ್ತೆ, ಕಠಿಣ ಸಂವಿಧಾನ ಅನ್ನುವಂಥದ್ದು ಸಂಯುಕ್ತ ಲಕ್ಷಣವಾಗುತ್ತೆ. ಯಾಕಂದ್ರೆ ಸಂಯುಕ್ತ ಲಕ್ಷಣದಲ್ಲಿ ಇಲ್ಲಿ ರಾಜ್ಯದ ಅನುಮೋದನೆ ಬೇಕಾಗುತ್ತೆ. ಇಟ್ ನೀಡ್ ಟು ಹ್ಯಾವ್ ದ ಅಪ್ರೂವಲ್ ಫ್ರಮ್ ಮೋರ್ ದನ್ 50% ಆಫ್ ಸ್ಟೇಟ್ಸ್ ಥ್ರೂ ದ ಸಿಂಪಲ್ ಮೆಜಾರಿಟಿ, ಅದರ್ವೈಸ್ ಇಟ್ ವಿಲ್ ನಾಟ್ ಬೀನ್ ಕಾಲ್ಡ್ ಆಸ್ ಅಮೆಂಡ್ಮೆಂಟ್. ಹಾಗಾಗಿ ಅದು ಫೆಡರಲ್ ಫೀಚರ್ ಅಂತ ನೋಡ್ತೀವಿ. ಇದೇ ಕಾರಣಕ್ಕಾಗಿನೇ ಭಾರತದ ಸಂವಿಧಾನವನ್ನ, ಈ ಎರಡೂ ಅಂಶಗಳನ್ನ ಹೊಂದಿರುವ ಕಾರಣಕ್ಕಾಗಿನೇ ಭಾರತದ ಸಂವಿಧಾನವನ್ನ ಕ್ವಾಸಿ ಫೆಡರಲ್ ಅಂತ ಕರೆದಿರುವಂತದನ್ನ ನೋಡ್ತೀವಿ. The Indian Constitution was known as quasi-federal, and which was the statement given by K.C. Ware ಅಂತ ನೋಡ್ತೀವಿ. ಅಂಡ್ ಇದರಲ್ಲಿನೂ ಅತಿ ಹೆಚ್ಚಿನ ಅಧಿಕಾರಗಳು ಹೊಂದಿದ್ದು ಸಂಸತ್ತು ಅಲ್ವಾ, ಹಾಗಾಗಿ ಅದನ್ನ ಸೆಂಟ್ರಲೈಸಿಂಗ್ ಇನ್ ನೇಚರ್ ಅಂತ ಹೇಳ್ತಾರೆ. ಅದನ್ನೇ ಐವರ್ ಜೆನಿಂಗ್ಸ್ ಹೇಳಿದ್ದು. ಐವರ್ ಜೆನಿಂಗ್ಸ್ ಹೇಳಿದ್ದು ಅದನ್ನ ಏನದು, ದಟ್ ವಾಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಡಾಪ್ಟೆಡ್ ದ ಫೆಡರೇಷನ್ ಬಟ್ ಇಟ್ ವಾಸ್ ಸೆಂಟ್ರಲೈಸಿಂಗ್ ಇನ್ ನೇಚರ್ ಅಂತ ಹೇಳ್ತಾರೆ. ಕೇಂದ್ರೀಕೃತವಾಗಿದೆ ಅಂತ ಕರೀತಾರೆ. ಇಟ್ ವಾಸ್ ಕಂಪ್ಲೀಟ್ಲಿ ಸೆಂಟ್ರಲೈಸಿಂಗ್ ಇನ್ ನೇಚರ್. ಸಂಯುಕ್ತ ಲಕ್ಷಣಗಳನ್ನು ಹೊಂದಿದ್ದರೂ ಸಹ ಭಾರತದ ಸಂವಿಧಾನವು ಕೇಂದ್ರೀಕೃತವಾಗಿದೆ ಅಂತ ಹೇಳಿದ್ದು ಐವರ್ ಜೆನಿಂಗ್ಸ್. ಅಂಡ್ ಇದರಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ನೋಡ್ತೀವಿ. ಇಟ್ ಆಲ್ವೇಸ್ ಹ್ಯಾಸ್ ದ ಕೋಆಪರೇಷನ್ ಬಿಟ್ವೀನ್ ಸೆಂಟ್ರಲ್ ಅಂಡ್ ಸ್ಟೇಟ್ಸ್. ಕೇಂದ್ರ ಮತ್ತು ರಾಜ್ಯದ ಸಹಕಾರವನ್ನು ಹೊಂದಿರುವ ಕಾರಣಕ್ಕಾಗಿ ಇದನ್ನ ಆ ಕೋಆಪರೇಟಿವ್ ಫೆಡರಲಿಸಂ ಅಂತಾನು ಕರೆಯಲಾಗುತ್ತೆ. ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಲ್ವೇಸ್ known as a cooperative federalism, ಸಹಕಾರ ಸಂಯುಕ್ತ ದೇಶವನ್ನು ಹೊಂದಿರುವಂತದ್ದು ಅಂತೇಳಿ. ಅಂಡ್ ಇದನ್ನ ಹೇಳಿದ್ದು ಗ್ರಾನ್ವಿಲೆ ಆಸ್ಟಿನ್. ಸೊ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್, ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್
statements which can be asked in your competitive exams, and most importantly this can be asked repetitively in your competitive exams. So ಹಾಗಾಗಿ be careful. So these are the fundamental features of amendments ಅಂತ ಕರಿತೀವಿ ಸ್ನೇಹಿತರೆ. ಸೊ ಇದರ ನಂತರದಲ್ಲಿ ನಾವು ಕೊನೆಗೆ ಚರ್ಚೆ ಮಾಡಬೇಕಾಗಿರುವಂತದ್ದು ಏನು, ದ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯ ಪ್ರಕ್ರಿಯೆ ಯಾವ ರೀತಿ ಆಗತ್ತೆ. ದ ಪ್ರೊಸೀಜರ್ ಟು ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್ ಅಕಾರ್ಡಿಂಗ್ ಟು ಆರ್ಟಿಕಲ್ ನಂಬರ್ 368. 368ನೇ ವಿಧಿಗೆ ಅನುಸಾರವಾಗಿ ಆ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯ ಪ್ರಕ್ರಿಯೆ. ಅಗೇನ್ ದಿಸ್ ವಿಲ್ ಬಿ ಕ್ಯಾಟಗರೈಸ್ಡ್ ಇಂಟು 3 ಫೇಸಸ್ ಅಂತ ನೋಡ್ತೀವಿ. ಫಸ್ಟ್ ಒನ್ ಇಸ್ ಇನಿಷಿಯೇಷನ್ ಆಫ್ ದ ಬಿಲ್, ಪ್ರಸ್ತಾಪಿಸುವ ಅಧಿಕಾರಗಳು, ಮಸೂದೆಯ ಪ್ರಸ್ತಾಪ. ಸೆಕೆಂಡ್ ಒನ್ ಇಸ್ ಪಾಸೇಜ್ ಆಫ್ ದ ಬಿಲ್, ಮಸೂದೆಯ ಅನುಮೋದನೆ. ಅಂಡ್ ಥರ್ಡ್ ಒನ್ ಇಸ್ ಫೈನಲಿ ಇಟ್ ಈಸ್ ಅಪ್ರೂವಲ್ ಬೈ ದ ಪ್ರೆಸಿಡೆಂಟ್, ರಾಷ್ಟ್ರಪತಿಯವರ ಅಂಗೀಕಾರ. ಈ 3 ಹಂತದಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಸೊ 368ನೇ ವಿಧಿಯ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನ 3 ರೀತಿಯಲ್ಲಿ ಪ್ರಸ್ತಾಪಿಸಲಾಗುತ್ತದೆ. ಫಸ್ಟ್ ಒನ್ ಇನಿಷಿಯೇಷನ್. ಸೊ ಪ್ರಸ್ತಾಪ ಮಾಡುವಂತ ಅಧಿಕಾರಗಳು ಯಾರಿಗಿದೆ? ಸೊ ಯಾವುದೇ ಒಂದು ನಿರ್ದಿಷ್ಟ ಸಾಂವಿಧಾನಿಕ ತಿದ್ದುಪಡಿ ಮಸೂದೆ 368ನೇ ವಿಧಿಗೆ ಅನುಸಾರವಾಗಿ ಪ್ರಸ್ತಾಪ ಮಾಡುವಂತ ಅಧಿಕಾರಗಳು ಕೇವಲ ಸಂಸತ್ತು ಮಾತ್ರ ಹೊಂದಿರುತ್ತದೆ. ಸೊ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್. ಓನ್ಲಿ ಪಾರ್ಲಿಮೆಂಟ್ ಹ್ಯಾಸ್ ದ ಅಥಾರಿಟಿ ಟು ಇನಿಷಿಯೇಟ್ ದ ಬಿಲ್. ಸೊ ಪಾರ್ಲಿಮೆಂಟ್ ಅಂದ್ರೆ ಅರ್ಥ ಏನು ಇವಾಗ? ಐದರ್ ಇಟ್ ಕ್ಯಾನ್ ಬಿ ಇನಿಷಿಯೇಟೆಡ್ ಎಟ್ ದ ಲೋಕಸಭಾ ಆರ್ ಕ್ಯಾನ್ ಬಿ ಇನಿಷಿಯೇಟೆಡ್ ಎಟ್ ದ ರಾಜ್ಯಸಭಾ. ನೆಕ್ಸ್ಟ್ it can be initiated either by the ministers or by the private members. ಮಂತ್ರಿ ಆದರೂ ಪ್ರಸ್ತಾಪ ಮಾಡಬಹುದು ಅಥವಾ ಖಾಸಗಿ ಸದಸ್ಯರು ಆದ್ರೂ ಪ್ರಸ್ತಾಪವನ್ನು ಮಾಡಬಹುದು. ಸೊ ಇಲ್ಲಿ ಖಾಸಗಿ ಸದಸ್ಯರು ಅಂದ್ರೆ ಏನಂತನೋ ತಿಳಿದುಕೊಂಡಿರ್ಬೇಕಾಗತ್ತೆ. ಸೊ ಇಲ್ಲಿ the private members are nothing but the members of the parliament, MPs, not part of ministers, who are not part of ministers. MPs who are not part of ministers are known as private members. ಖಾಸಗಿ ಸದಸ್ಯರು ಅಂತಂದ್ರೆ ಇಲ್ಲಿ ಮಂತ್ರಿ ಮಂಡಲದಲ್ಲಿ ಇಲ್ಲದೆ ಇರುವಂತ, ಮಂತ್ರಿ ಖಾತೆಯಲ್ಲಿ ಇಲ್ಲದೆ ಇರುವಂತ ಸಂಸತ್ತಿನ ಸದಸ್ಯರನ್ನ ಖಾಸಗಿ ಸದಸ್ಯರು ಅಂತ ಕರಿತೀವಿ. ನೆಕ್ಸ್ಟ್, ಸೊ ಪಾರ್ಲಿಮೆಂಟ್ ಅಂತ ಹೇಳ್ತಾ ಇದೀವಿ. ಹಾಗಿದ್ದಾಗ ಇಟ್ ಕ್ಯಾನ್ ಬಿ ಇನಿಷಿಯೇಟೆಡ್ ಬೈ ದ ಎಲೆಕ್ಟೆಡ್ ಮೆಂಬರ್ಸ್ or can be initiated by the nominated members also. But be careful aspirants. So illi note anta barಕೊಳ್ಳಿ. So those are very important. So there are note under the initiation of the bill. There are 2 important notes. The first one is it does not require or it will not initiated by the state legislation. ಸೊ ಯಾವುದೇ ಸಂದರ್ಭದಲ್ಲಿ ರಾಜ್ಯ ಶಾಸಕಾಂಗ ಇದನ್ನ ಪ್ರಸ್ತಾಪ ಮಾಡುವ ಹಾಗಿಲ್ಲ ಅಂತ ಹೇಳ್ತೀವಿ. ಇಟ್ ಕಾಂಟ್ ಬಿ ಇನಿಷಿಯೇಟೆಡ್ ಎಟ್ ದ ಸ್ಟೇಟ್ ಲೆಜಿಸ್ಲೇಚರ್. ಅಂಡ್ ದ ಸೆಕೆಂಡ್ ಇಂಪಾರ್ಟೆಂಟ್ ನೋಟ್ ವಾಸ್ ಇಟ್ ಡಸಂಟ್ ರಿಕ್ವೈರ್, ಇಟ್ ವಿಲ್ ನಾಟ್ ರಿಕ್ವೈರ್ಸ್ ಪ್ರಯರ್ ಅಪ್ರೂವಲ್ ಆಫ್ ಪ್ರೆಸಿಡೆಂಟ್. ರಾಷ್ಟ್ರಪತಿಯವರ ಪೂರ್ವಾನುಮೋದನೆ ಅವಶ್ಯಕತೆ ಇರುವುದಿಲ್ಲ. ಸೊ ರಾಷ್ಟ್ರಪತಿಯವರ ಪೂರ್ವಾನುಮೋದನೆಯು ಇದಕ್ಕೆ ಅವಶ್ಯಕತೆ ಇರುವುದಿಲ್ಲ ಅಂತ ನೋಡ್ತೇವೆ. ಯಾವುದೇ ಸಂದರ್ಭದಲ್ಲಿ ರಾಷ್ಟ್ರಪತಿಯವರ ಪೂರ್ವಾನುಮೋದನೆ ಅವಶ್ಯಕತೆ ಇರುವುದಿಲ್ಲ. ಇಟ್ ಡಸಂಟ್ ರಿಕ್ವೈರ್ ಎನಿ ಪ್ರಯರ್ ಅಪ್ರೂವಲ್ ಆಫ್ ದಿ ಪ್ರೆಸಿಡೆಂಟ್. ಸೊ ದೀಸ್ ಆರ್ ದ 2 ವೆರಿ ಮಚ್ ಇಂಪಾರ್ಟೆಂಟ್ ನೋಟ್, ಮೋಸ್ಟ್ ಇಂಪಾರ್ಟೆಂಟ್ ನೋಟ್ಸ್, ಕೀ ನೋಟ್ಸ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಇಲ್ಲಿಗೆ ಪ್ರಸ್ತಾಪ ಆದ ನಂತರದಲ್ಲಿ ಸೆಕೆಂಡ್ ಇಟ್ ವಿಲ್ ಕಮ್ ಟು ಅಗೇನ್ ಏನಾಗುತ್ತೆ, ದ ಪಾರ್ಲಿಮೆಂಟ್ ಫಾರ್ ದ ಪಾಸೇಜ್. ಸೊ ಅಗೇನ್ ಇಲ್ಲಿ ಫಸ್ಟ್ ಇಟ್ ಆಲ್ವೇಸ್ ರಿಕ್ವೈರ್ಸ್ ದ ಸ್ಪೆಷಲ್ ಮೆಜಾರಿಟಿ ಎಟ್ ದ ಪಾರ್ಲಿಮೆಂಟ್. ಸೊ ಈಗ ಇತ್ತೀಚೆಗೆ ಆ 3 ಮಸೂದೆಗಳು ಆಲ್ರೆಡಿ ಹೇಳಿದ್ವಲ್ಲ ನಾವು, ವಿಫಲಗೊಳ್ಳಲಿಕ್ಕೆ ಕಾರಣ ಏನು? ದೇ ಆರ್ ನಾಟ್ ಗೆಟಿಂಗ್ ದ ಸ್ಪೆಷಲ್ ಮೆಜಾರಿಟಿ ಎಟ್ ದ ಪಾರ್ಲಿಮೆಂಟ್, ವಿಫಲಗೊಳ್ತಾ ಇತ್ತು. ಸೊ ಸ್ಪೆಷಲ್ ಮೆಜಾರಿಟಿ ಅಂತಂದ್ರೆ ಇಲ್ಲಿ, ಸೊ ಇಲ್ಲಿ not less than 2/3 members present and voting. So be careful aspirants. It requires always not less than 2/3 members present and voting. ಅಂದ್ರೆ always it need to have more than 2/3 members present and voting. ಯಾವುದೇ ಸಂದರ್ಭದಲ್ಲಿ ಎರಡನೇ 3 ಭಾಗಕ್ಕಿಂತ ಸದಸ್ಯರು ಕಡಿಮೆ ಇರ್ಲಿಕ್ಕೆ ಬರಲ್ಲ.
ಸೊ ಅಂದ್ರೆ ಔಟ್ ಆಫ್ 550 ಮೆಂಬರ್ಶಿಪ್ ಇದೆ ಅಂತಂದ್ರೆ ಎಟ್ ದ ಲೋಕಸಭಾ ಇಟ್ ವಾಸ್ 550 ಅಂದಾಗ 2/3 ಆಫ್ ದ 550 ಇಸ್ ಕಂಪಲ್ಸರಿ. ಅದಕ್ಕಿಂತ ಒಬ್ಬ ಸದಸ್ಯ ಇಲ್ಲದೆ ಇದ್ರೂ ಸಹ ಏನಾಗುತ್ತೆ, ಅದು ಮಸೂದೆ ವಿಫಲಗೊಳ್ಳುತ್ತೆ. ಸೊ ಆಸ್ ಆಫ್ ನೌ ದ ಸೆಂಟ್ರಲ್ ಗವರ್ಮೆಂಟ್ ಈಸ್ ಲ್ಯಾಕಿಂಗ್ ವಿತ್ ಇಟ್ ಮೆಜಾರಿಟಿ. ಸೊ ದಟ್ ವಾಸ್ ದ ರೀಸನ್ ವೈ ದೋಸ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್ ವೇರ್ ಕಂಪ್ಲೀಟ್ಲಿ ಬೀನ್ ಫೇಲ್ಡ್ ಎಟ್ ದ ಲೋಕಸಭಾ. ಕ್ಲಿಯರ್ ಇದೆನಾ? ಸೊ ಸ್ಪೆಷಲ್ ಮೆಜಾರಿಟಿ ಇಟ್ ರಿಕ್ವೈರ್ಸ್ ಫ್ರಮ್ ದ ಪಾರ್ಲಿಮೆಂಟ್. ಸೊ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್. The special majority from the parliament. If it was unitary feature, ಏಕಾತ್ಮಕ ಲಕ್ಷಣ ಆಗಿತ್ತು ಅಂತಂದ್ರೆ ಸಂಸತ್ತಿನ ಅಧಿಕಾರ ಒಂದೇ ಸಾಕಾಗತ್ತೆ. ಬಟ್ ಬಿ ಕೇರ್ಫುಲ್, ಇಟ್ ರಿಕ್ವೈರ್ಸ್ ಸ್ಪೆಷಲ್ ಮೆಜಾರಿಟಿ ಫ್ರಮ್ ಬೋತ್ ಪಾರ್ಲಿಮೆಂಟ್ ಅಂತ ಹೇಳ್ತಾ ಇದೀವಿ, ಅಂದ್ರೆ ಬೋತ್ ಲೋಕಸಭಾ ಅಂಡ್ ರಾಜ್ಯಸಭಾ. ಅಂಡ್ ಬಿ ಕೇರ್ಫುಲ್ ಆಸ್ ಫ್ರೆಂಡ್ಸ್, ಟೇಕ್ ಎ ನೋಟ್ ಅಗೈನ್ ಇನ್ ದ ಪಾಸೇಜ್. ಇದರಲ್ಲಿನೂ ಒಂದು ನೋಟ್ ಅನ್ನು ಬರ್ಕೊಳ್ರಿ. ಇಟ್ ವಿಲ್ ನಾಟ್ ಹ್ಯಾವ್ ಎನಿ joint sittings for the constitutional amendment bills. ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳಿಗೆ ಜಂಟಿ ಅಧಿವೇಶನವನ್ನು ಕರೆಯುವಂತ ಅಧಿಕಾರ ಇರುವುದಿಲ್ಲ. The president doesn't have the authority to call the joint sittings. It is must to have the special majority from both Lok Sabha and Rajya Sabha. ಒಂದು ಸದನ ಅಂಗೀಕಾರ ಕೊಟ್ಟು ಇನ್ನೊಂದು ಸದನ ಅಂಗೀಕಾರಗೊಳ್ಳದೆ ಇದ್ರೆ ಅಲ್ಲಿಗೆ ಮಸೂದೆ ರದ್ದುಗೊಳ್ಳುತ್ತೆ. If either House of the Parliament was not accepted the particular bill, then the constitutional amendment bill will be failed. It will be squashed from the House. So if it was having the federal features, so ಏಕಾತ್ಮಕ ಲಕ್ಷಣ ಇದ್ರೆ ಪರವಾಗಿಲ್ಲ. ಈಗ if it was having the federal features, then it also requires the approval from the more than 50% of states. Now, more than 50% of states need to approve the bill with the simple majority. Be careful. At the parliament, it requires the special majority. At the state legislature, it always requires a simple majority. So, 50%ಕ್ಕಿಂತ ಹೆಚ್ಚಿನ ರಾಜ್ಯಗಳು. So, be careful. It requires only the state's approval, not the approval from the union territories. ಕೇಂದ್ರಾಡಳಿತ ಪ್ರದೇಶಗಳು ಇದರಲ್ಲಿ ಭಾಗವಹಿಸುವುದಿಲ್ಲ. ಕೇವಲ ಸ್ವತಂತ್ರ ರಾಜ್ಯಗಳಿಂದ 50%ಕ್ಕಿಂತ ಹೆಚ್ಚಿನ ರಾಜ್ಯಗಳು ತಮ್ಮ ಒಪ್ಪಿಗೆಯನ್ನು ನೀಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೆ ಒಪ್ಪಿಗೆ ನೀಡಿದ ನಂತರದಲ್ಲಿ ದೆನ್ ಇಟ್ ವಿಲ್ ಬಿ ಸೆಂಟ್ ಫಾರ್ ದ ಅಸೆಂಟ್ ಆಫ್ ಪ್ರೆಸಿಡೆಂಟ್. ಅದರ್ವೈಸ್ ಏನಾಗುತ್ತೆ, ಇಟ್ ವಿಲ್ ಬಿ ಸ್ಕ್ವಾಶ್ಡ್. ಈಗ ಲೋಕಸಭೆ ರಾಜ್ಯಸಭೆ ವಿಶೇಷ ಬಹುಮತದಿಂದ ಜಾರಿಗೆ ತಂದು ರಾಜ್ಯಗಳು ಒಪ್ಪಿಗೆ ನೀಡದೇ ಇದ್ರೆ ಅಲ್ಲಿಗೆ ಮಸೂದೆ ರದ್ದುಗೊಳ್ಳುತ್ತೆ. ಸೊ ಬಿ ಕೇರ್ಫುಲ್ ಆಸ್ ಫ್ರೆಂಡ್ಸ್. ಕ್ವಶನ್ಸ್ ಬರುತ್ತೆ, ಇನ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಕೇಸಸ್ ದ ಬಿಲ್ ವಿಲ್ ಬಿ ಸ್ಕ್ವಾಶ್ಡ್. ಸೊ ಬಿ ಕೇರ್ಫುಲ್. ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳು ರದ್ದುಗೊಳ್ಳುತ್ತವೆ ಅಂತ ಕ್ವಶನ್ ಕೇಳಿರ್ತಾನೆ. ಸೊ ಬಿ ಕೇರ್ಫುಲ್, ದೀಸ್ ಆರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ದೆನ್ ಆಫ್ಟರ್ ದಿ ಅಪ್ರೂವಲ್ ಆಫ್ ಲೋಕಸಭಾ, ರಾಜ್ಯಸಭಾ, ಅಂಡ್ ಇಫ್ ಇಟ್ ವಾಸ್ ಅ ಕೇಸ್ ಆಫ್ ಫೆಡರಲ್ ಫೀಚರ್ಸ್, ದೆನ್ ದ ಅಪ್ರೂವಲ್ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್, ದೆನ್ ಆಫ್ಟರ್ ದಟ್ ಫೈನಲಿ ಇಟ್ ವಿಲ್ ಕಮ್ ಫಾರ್ ದ ಅಪ್ರೂವಲ್ ಆಫ್ ದ ಪ್ರೆಸಿಡೆಂಟ್. ಸೊ ರಾಷ್ಟ್ರಪತಿ ಕಡ್ಡಾಯವಾಗಿ ತಮ್ಮ ಒಪ್ಪಿಗೆಯನ್ನು ಕೊಡಲೇಬೇಕಾಗುತ್ತೆ. ಅಂಡ್ ಪ್ರೆಸಿಡೆಂಟ್ ಕಾಂಟ್ ಯೂಸ್ ಡಿಸ್ಕ್ರಿಷನರಿ ಪವರ್ಸ್. ರಾಷ್ಟ್ರಪತಿ ಯಾವುದೇ ಸಂದರ್ಭದಲ್ಲಿ ತಮ್ಮ ವಿಶೇಷ ಅಂದ್ರೆ ವಿಚ್ ಇಸ್ ನಥಿಂಗ್ ಬಟ್ ವಿಟೋ ಅಧಿಕಾರಗಳನ್ನು ಬಳಕೆ ಮಾಡುವ ಅಧಿಕಾರವನ್ನು ಹೊಂದಿರುವುದಿಲ್ಲ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅಗೇನ್ ಎಲ್ಲಿಂದ ಇದನ್ನು ಜಾರಿಗೆ ತರಲಾಗಿತ್ತು ಅಂತಂದ್ರೆ, ಅಗೇನ್ ದ ಡಿಸಿಷನ್ ಆಫ್ ದ ಪ್ರೆಸಿಡೆಂಟ್ ಈಸ್ ಮ್ಯಾಂಡೇಟರಿ ಅಂತ ನೋಡ್ತೀವಿ. ಪ್ರೆಸಿಡೆಂಟ್ ನೀಡ್ ಟು mandate to give the assent by the president. ರಾಷ್ಟ್ರಪತಿ ತಮ್ಮ ಒಪ್ಪಿಗೆಯನ್ನು ಕೊಡುವಂತದ್ದು ಕಡ್ಡಾಯ ಅಂತ ಹೇಳುತ್ತೆ. ಅಂಡ್ ಇದನ್ನೇ ಸಂವಿಧಾನದ 24ನೇ ತಿದ್ದುಪಡಿ ಕಾಯ್ದೆಗೆ ಅನುಸಾರವಾಗಿ ಜಾರಿಗೆ ತರಲಾಗಿದೆ. ಫ್ರಮ್ ದ 24th Constitutional Amendment Act of 1971 onwards, the decision of the president has to be mandated and compulsorily the president need to accept the constitutional amendment bills by if it was approved by Lok Sabha, Rajya Sabha and states. The president can't use the discretionary powers ಅಂತ ಹೇಳ್ತಾ ಇದೆ. That was made through the 24th Amendment Act of 1971 onwards. Clear ಇದೆ friends? I hope ಇಲ್ಲಿವರೆಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಹಾಗಿದ್ದಾಗ ನಿಮ್ಗೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಪೇರಿಂಗ್ ಸಿಸ್ಟಮ್ ಅಲ್ಲಿನೂ ಕೆಲವು ಪ್ರಶ್ನೆಗಳನ್ನ ಕೇಳ್ತಿರ್ತಾನೆ. ಏನದು? ಇತ್ತೀಚಿನ ತಿದ್ದುಪಡಿಗಳನ್ನ ಕೇಳ್ತಿರ್ತಾನೆ. The recent constitutional amendment acts on the basis of that is ಯಾವುದು ಪ್ರಾವಿಷನ್ಸ್, ಅದರ ಪ್ರಾವಿಷನ್ಸ್ ಏನು ಅಂತ ಕೇಳ್ತಿರ್ತಾರೆ. ಸೊ ಕೊನೆಯದಾಗಿ ಇದನ್ನು ನೋಡಿಕೊಳ್ಳಿ. ಯಾಕೆ ಅಂತಂದ್ರೆ ಕ್ವಶನ್ಸ್ ಇದ್ರ ಮೇಲೆ ಕೇಳುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ.
ಸೊ ಹಾಗಿದ್ದಾಗ ಪ್ರಾವಿಷನ್ಸ್ ಗಳು ಏನ್ ಹೇಳ್ತವೆ ಅನ್ನೋದನ್ನ ತಿಳ್ಕೊಂಡು ಹೋಗೋಣ. The recent constitutional amendment from 101 to 106 are very important. 101st Constitutional Amendment Act, it was in the year 2016. 2016ರಲ್ಲಿ 101ನೇ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ. And the provision was GST, Goods and Service Tax ಅಂತ ನೋಡ್ತೀವಿ. So that was the provision. And second, 101 to 106 ಅಂತ ಹೇಳ್ತಾ ಇದ್ವಿ. So ಎಲ್ಲ provisions important for your exams. So especially match the following ಅಲ್ಲಿ ಆರ್ ಎಸ್ಪೆಷಲಿ ಪೇರಿಂಗ್ ಸಿಸ್ಟಮ್ ಅಲ್ಲಿ ಕೇಳುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ 102nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಇನ್ ದ ಇಯರ್ 2018, 2018ರಲ್ಲಿ 102ನೇ ತಿದ್ದುಪಡಿ ಮಸೂದೆ ಪ್ರಾವಿಷನ್ ರಿಲೇಟೆಡ್ ಟು ದ ನ್ಯಾಷನಲ್ ಕಮಿಷನ್ ಆನ್ ಬ್ಯಾಕ್ವರ್ಡ್ ಕ್ಲಾಸಸ್, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನ ಜಾರಿಗೆ ತರುವಂತದನ್ನು ನೋಡ್ತೇವೆ. So 103rd Constitutional Amendment Act in the year 2019, 2019ರಲ್ಲಿ 103ನೇ ತಿದ್ದುಪಡಿ ಕಾಯ್ದೆ, and it was 10% reservations for EWS, economical weaker sections. ಆರ್ಥಿಕವಾಗಿ ಹಿಂದುಳಿದಿರುವ ವರ್ಗಗಳಿಗೆ 10% ಮೀಸಲಾತಿಯನ್ನು ಕೊಡುವಂತದ್ದನ್ನು ನೋಡ್ತೀವಿ. ನೆಕ್ಸ್ಟ್ 104th Constitutional Amendment Act that was in the year 2020, 2020ರಲ್ಲಿ 104ನೇ ತಿದ್ದುಪಡಿ ಕಾಯ್ದೆ ಬರುತ್ತೆ. ಇಟ್ ವಾಸ್ ಅಗೇನ್ ರಿಸರ್ವೇಶನ್ಸ್ ಫಾರ್ SC ಅಂಡ್ ST ವಾಸ್ ಎಕ್ಸ್ಟೆಂಡೆಡ್ ಟು ನೆಕ್ಸ್ಟ್ 10 years. ಸೊ ಮುಂದಿನ 10 ವರ್ಷಗಳವರೆಗೆ, ಮೀನ್ಸ್ ನಥಿಂಗ್ ಬಟ್ ಟಿಲ್ 2030 ವರೆಗೆ, 2030ರವರೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ 10 ವರ್ಷ ಮೀಸಲಾತಿಯನ್ನು ಹೆಚ್ಚಿಸಿರುವಂತದ್ದನ್ನು ನೋಡ್ತೀವಿ. ಅಂಡ್ ದ ಸೇಮ್ ಪ್ರಾವಿಷನ್ಸ್ ಒಳಗಡೆ ದ ಆಂಗ್ಲೋ ಇಂಡಿಯನ್ ರಿಪ್ರೆಸೆಂಟೇಷನ್ಸ್ ವೇರ್ ಕಂಪ್ಲೀಟ್ಲಿ ಬೀನ್ ಅಬಾಲಿಷ್ಡ್. The Anglo-Indian reservation was completely abolished, both at the central and at the state level. So ರಾಜ್ಯಗಳಲ್ಲಿ ವಿಧಾನಸಭೆಗಳಲ್ಲಿ ಗವರ್ನರ್ ಒಬ್ಬರನ್ನ ಆಂಗ್ಲೋ ಇಂಡಿಯನ್ ಇಂದ ಆಯ್ಕೆ ಮಾಡ್ತಾ ಇದ್ರು, ಕೇಂದ್ರದಲ್ಲಿ ರಾಷ್ಟ್ರಪತಿಗಳು ಇಬ್ಬರನ್ನ ಆಂಗ್ಲೋ ಇಂಡಿಯನ್ ರಿಪ್ರೆಸೆಂಟೇಟಿವ್ಸ್ ಅಂತ ಆಯ್ಕೆ ಮಾಡ್ತಾ ಇದ್ರು. ಅದನ್ನ ಇಲ್ಲಿ ರದ್ದುಗೊಳಿಸಲಾಗಿದೆ. ಅಂಡ್ ನೆಕ್ಸ್ಟ್ ಒನ್ ವಾಸ್ ದ 105th Constitutional Amendment Act. ಸೊ 105ನೇ ತಿದ್ದುಪಡಿ ಕಾಯ್ದೆ 2021ರಲ್ಲಿ ನೋಡ್ತೇವೆ. So it was in the year 2021, 105th Constitutional Amendment Act that was related to the states. The state government can have the ultimate powers. ರಾಜ್ಯ ಸರ್ಕಾರಗಳಿಗೆ ಸಂಪೂರ್ಣ ಅಧಿಕಾರಗಳನ್ನು ನೀಡಲಾಗುತ್ತೆ to determine a particular community as a socio-educational backward classes. ಒಂದು ನಿರ್ದಿಷ್ಟ ಸಮುದಾಯವನ್ನ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವ ವರ್ಗಗಳು ಎಂದು ಮೊದಲು ಕೇಂದ್ರ ಸರ್ಕಾರ ಶಿಫಾರಸು ಮಾಡುತ್ತಾ ಇತ್ತು. ಬಟ್ ಈಗ 105ನೇ ತಿದ್ದುಪಡಿ ಕಾಯ್ದೆಯಿಂದಾಗಿ ರಾಜ್ಯ ಸರ್ಕಾರಗಳು ನಿರ್ದಿಷ್ಟ ಸಮುದಾಯವನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವಂತಹ ವರ್ಗದಲ್ಲಿ ಸೇರಿಸುವಂತ ಅಧಿಕಾರವನ್ನು ಹೊಂದಿರುತ್ತೆ. ಅಂಡ್ ಇದಕ್ಕನುಸಾರವಾಗಿ ಈಗ ನಾವು ನೋಡ್ತಾ ಇದ್ದೀವಲ್ಲ, ದ ಸಬ್ ಕ್ಯಾಟಗರೈಸೇಷನ್ ಅಂಡರ್ ದ ಸ್ಟೇಟ್ಸ್. ದ ಸ್ಟೇಟ್ ಗವರ್ಮೆಂಟ್ಸ್ ದೇ ಆರ್ ನೌ ಇಂಪ್ಲಿಮೆಂಟಿಂಗ್ ದ ಸಬ್ ಕ್ಯಾಟಗರೈಸೇಷನ್ ಆಫ್ ದ ಸ್ಟೇಟ್ಸ್. ಹೌದಾ? ಸೊ ದ ಫಸ್ಟ್ ಸ್ಟೇಟ್ ಟು ಹ್ಯಾವ್ ದಟ್ ಸಬ್ ಕ್ಯಾಟಗರೈಸೇಷನ್ ಅನ್ನುವಂಥದ್ದು ಯಾವ್ದು? ಆಂಧ್ರ ಪ್ರದೇಶ್, ಯಾವ್ದು ತೆಲಂಗಾಣ ಇಸ್ ಅ ಫಸ್ಟ್. ನೌ ಇಟ್ ವಾಸ್ ದ ಕರ್ನಾಟಕ. ನೋಡ್ತಾ ಇದೆಯಲ್ಲ ನಾವು, ದಟ್ ವಾಸ್ ಆಲ್ಸೋ ರೀಸೆಂಟ್ಲಿ ದೇರ್ ಇನ್ ದ ನ್ಯೂಸ್ ಅಲ್ವಾ? ಸೊ ಅಂಡರ್ ದ SC ಇಟ್ ವಾಸ್ ಸಬ್ ಕ್ಯಾಟಗರೈಸ್ಡ್ ಅಂಡರ್ ದಟ್ 15% ರಿಸರ್ವೇಶನ್ ಕೋಟಾದಲ್ಲಿ. ಅಗೇನ್ ನಾವು ನೋಡ್ತಾ ಇದೀವಲ್ಲ, ದಟ್ ಈಸ್ ಏನು 5.25%, 5.25% ಅಂಡ್ ದೆನ್ ಇಟ್ ವಾಸ್ 4.5% ಅಂತ ಹೇಳಿ. ಸೊ ದಟ್ ವಾಸ್ ಬೀನ್ given the provision under the 105th Amendment Act. And 106th Constitutional Amendment Act in the recent times ಅಲ್ಲೇ ನೋಡ್ತೀವಲ್ಲ ನಾವು, 2023, 2023ರಲ್ಲಿ ದ ವುಮೆನ್ ರಿಸರ್ವೇಶನ್ ಅಂತ ನೋಡ್ತೀವಿ. ಅದನ್ನೇ ಆ ವರ್ಡ್ ಅನ್ನು ಕೇಳ್ತಿರ್ತಾರೆ, ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್. ನಾರಿ ಶಕ್ತಿ ವಂದನ್ ಅಧಿನಿಯಮ ಅಂತ ನೋಡ್ತೀವಿ. ನಾರಿ ಶಕ್ತಿ ವಂದನ್ ಅಧಿನಿಯಮ, ಆ ರಿಸರ್ವೇಶನ್ ಫಾರ್ ವುಮೆನ್ಸ್ ಅಂತ ನೋಡ್ತೀವಲ್ವಾ ಇಲ್ಲಿ. Women reservations, 1/3 women reservations at both central level as well as at the state level. That is Lok Sabha and Vidhana Sabha ಅಂತ ನೋಡ್ತೀವಿ. ನಾರಿ ಶಕ್ತಿ ವಂದನ್ ಅಧಿನಿಯಮ ಅಂತ ಹೇಳಿ ನೋಡ್ತೀವಿ. ಸೊ ಮಹಿಳೆಯರಿಗೆ 1/3 ಮೀಸಲಾತಿಯನ್ನ 2029ರಿಂದ, ಸೊ ಅಗೇನ್ ಬಿ ಕೇರ್ಫುಲ್, ದಿಸ್ ವಾಸ್ ಬೀಂಗ್ ಇಂಪ್ಲಿಮೆಂಟೆಡ್ ಸಿನ್ಸ್. It will be implemented since from 2029 onwards. 2029ರಿಂದ ಅದು ಕಾರ್ಯರೂಪಕ್ಕೆ ಬರುವಂತದ್ದನ್ನು ನೋಡ್ತೀವಿ ಸ್ನೇಹಿತರೆ.
So these are the most important provisions for your competitive exams in the next upcoming competitive exams. ಮುಂಬರುವಂತ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇವತ್ತಿನ ಈ ವಿಡಿಯೋ ಏನ್ ಡಿಸ್ಕಸ್ ಮಾಡಿದ್ವಿ ಸಂಪೂರ್ಣವಾಗಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾವಿಷನ್ ಆಗುತ್ತೆ. ಮೋಸ್ಟ್ ಪ್ರೊಬಾಬ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಟ್ ಲೀಸ್ಟ್ ಅ ಕ್ವಶನ್ ರಿಲೇಟೆಡ್ ಟು ದೀಸ್ ಪ್ರಾವಿಷನ್ಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್. ಸೊ ಹೋಪ್ಫುಲಿ ಯು ಆರ್ ಎಂಜಾಯಿಂಗ್ ದ ಕ್ಲಾಸಸ್ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಸೊ ಅಗೇನ್ ಬಹಳಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ದೀರಿ, ಆದ್ರೆ ಕಮೆಂಟ್ಸ್ ಗಳನ್ನ ಮಾಡ್ತಾ ಇಲ್ಲ, ಲೈಕ್ ಗಳನ್ನ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಿಮ್ಮ ಕಡೆಯಿಂದ ನಮ್ಗೆ ಹೆಚ್ಚಿನ ರೆಸ್ಪಾನ್ಸ್ ಬರಬೇಕು. ಸೊ ನಿಮ್ಮ ಕಡೆಯಿಂದ ನಮ್ಗೆ ಹೆಚ್ಚೆಚ್ಚು ಒಂದೇ ಒಂದು ಲೈಕ್, ನಿಮ್ಮ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಿರುವಂತದ್ದು ಆ ಒಂದು ಲೈಕ್ ಅಂಡ್ ಕಂಪ್ಲೀಟ್ ವಿಡಿಯೋವನ್ನ ಅನಲೈಸಿಸ್ ಮಾಡಿರ್ತೀವಿ. ಅದನ್ನ ಸಂಪೂರ್ಣವಾಗಿ ತಿಳ್ಕೊಂಡು ನೋಟ್ ಮಾಡುವಂತ ಪ್ರಯತ್ನ ಮಾಡ್ಕೊಳ್ಳಿ. ಅದರ್ವೈಸ್ ಏನಾದ್ರೆ ಸುಮ್ನೆ ಕೇಳಿ ಹೋಗೋದ್ರಲ್ಲಿ ಅರ್ಥ ಇಲ್ಲ. ಸೊ ಯು ನೀಡ್ ಟು ಹ್ಯಾವ್ ಅ ಕಂಪ್ಲೀಟ್ ಕ್ಲಾರಿಟಿ ಆನ್ ದ ಸಬ್ಜೆಕ್ಟ್ಸ್ ಅಂಡ್ ಮೇಕ್ ಅ ಹ್ಯಾಬಿಟ್ ಆಫ್ ಮೇಕಿಂಗ್ ದ ನೋಟ್ಸ್. ಸೊ ಆನ್ ದ ಬೇಸಿಸ್ ಆಫ್ ದಟ್ ಅನಲೈಸ್ ದ ಕ್ವಶನ್ಸ್. ಕ್ಲಿಯರ್ ಇದೆನಾ? So we are expecting a like, share and subscribe button from your end. So hopefully you are enjoying the videos ಅಂತ ಹೇಳ್ತಾ ಇನ್ನಷ್ಟು ಮಾಹಿತಿಗಳನ್ನ ಏನು ಮುಂದಿನ ದಿನಮಾನಗಳಲ್ಲಿ ಬರುವಂತ ಪ್ರಚಲಿತ ಘಟನೆಗಳಲ್ಲಿ ಎಸ್ಪೆಷಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಬರುವಂತ ಅಂಶವನ್ನ ಆಧಾರವಾಗಿ ಇಟ್ಕೊಂಡು ನಿಮ್ಮ ಮುಂದೆ ಇನ್ನೂ ಹೆಚ್ಚು ವಿಡಿಯೋಸ್ ಗಳನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ ಅನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.